ಈ ಹೆಂಗಸರ ಬುದ್ಧಿನೇ ಇಷ್ಟು. ಹೋಗಿ ಕರಡಿ ಮುಂದೆ ಕುತ್ಕೊಂಡ್ಬಿಟ್ರೆ ಹೋಗೋದೋಯ್ತು. ಅಯ್ಯೋ ಬಂದೇ ಇರ್ರಿ, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ನೀವೇನು ಗಂಡಸರು ಹಾಗೆ ಬಂದ್ಬಿಡ್ತೀರಾ? ನಾವು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಆದ್ರೂ ಬೇಕಲ್ವೇನ್ರಿ? ಶಾರದಾ, ನೀನು ರೆಡಿಯಾಗಿ ಬರುವಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಇವತ್ತು ಬೇರೆ ಚುನಾವಣೆ ಫಲಿತಾಂಶ ಇದೆ, ಅದಕ್ಕೆ ಲೇಟ್ ಆಗುತ್ತದೆ. ಅಷ್ಟರೊಳಗೆ ಬೇಗ ದೇವಸ್ಥಾನಕ್ಕೆ ಇವರು ನಡೆಯಿರಿ. ಹೌದ್ರಿ, ಆ ತಾಯಿಯ ಆಶೀರ್ವಾದದಿಂದ ನೀವು ಆದಷ್ಟು ಬೇಗನೆ ಚುನಾವಣೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಗೆದ್ದು ಬಂದ್ರೆ ನನ್ಗಷ್ಟೇ ಸಾಕು ರೀ. ಹೌದು ಶಾರದಾ, ಈ ನಮ್ಮ ಗ್ರಾಮ ದೇವತೆ ಆಶೀರ್ವಾದದಿಂದ ನಾನು ಖಂಡಿತವಾಗಿ ಗೆದ್ದೇ ಬರ್ತೇನೆ ಎಂಬ ನಂಬಿಕೆ ನನಗಿದೆ ಶಾರದಾ, ನನಗಿದೆ. ಅದು ಸರಿ ಶಾರದಾ, ನಾನು ಒಂದು ವೇಳೆ ಗೆದ್ದು MLA ಆಗಿಬಿಟ್ರೆ ನೀನು ಕೂಡ ಈ MLAನ ಹೆಂಡತಿಯಾಗುತ್ತೆ ಎಂಬುದನ್ನು ರೀ. ನಾಳೆ ನೀವು ಗೆದ್ದು MLA ಆಗ್ರಿ ಅಥವಾ MP ಆಗ್ರಿ, ಅದು ನಾನು ಬೇಡ ಅನ್ನೋದಿಲ್ಲ. ಆದ್ರೆ ಗೆದ್ದ ಮೇಲೆ ನೀವು ಶಾರದಾಳ ಗಂಡ ಅನ್ನೋದನ್ನು ಮಾತ್ರ ಮರೆಯಬೇಡಿ. ಹಾಗಾದ್ರೆ ಈ ನಿನ್ನ ಹೊಟ್ಟೆಯಲ್ಲಿರುವ ನಮ್ಮ ಮರಿಯ ಮೇಲೆ ಏನ್ ಹೇಳ್ತಾನೆ ಶಾರದಾ? ನೀವೇ ಕೇಳಿ, ಆ ಮಗು ಏನ್ ಹೇಳುತ್ತೆ ಅಂತ. ಓ ಹಾಗ ಇರೋ, ಹಾಗಾದ್ರೆ ಅವನು ಏನ್ ಹೇಳ್ತಾನೆ ಅಂತ ಒಂದು ಸಾರಿ ಕೇಳಿ ನೋಡುತ್ತೇನೆ. ಇವನೇನೇ ಶಾರದಾ ನನಗೆ ಒಯ್ತಾನೆ? ಹೌದು, ಹಾಗಾದ್ರೆ ರೀ ನೀವು ಖಂಡಿತವಾಗಿ ಗೆದ್ದು ಬಂದೇ ಬರ್ತೀರ ರೀ. ಅದು ಹೇಗೆ ಶಾರದಾ? ರೀ, ಹೊಟ್ಟೆಯಲ್ಲಿ ಹುಟ್ಟುತ್ತಿರೋ ಮಗು ಎಂದ್ರೆ ಆ ದೇವರ ಸಮಾನ. ಒಂದ್ ರೀತಿಯಿಂದ ನೋಡಿದ್ರಿ, ಆ ದೇವರು ನಮಗೆ ಬಹುಮಾನದ ಕಾಣಿಕೆಯಾಗಿ ಈ ಮಗುವನ್ನು ಕೊಟ್ಟಿದ್ದಾನೆ ಅನ್ಸುತ್ತೆ ರೀ. ಓಹೋ, ಈಗ ಸಮಾಚಾರ ಅಲ್ವೇ ಶಾರದಾ? ನನ್ನ ಮಗ ಏನೋ ನನಗೆ ಗೆಲುವಿನ ಕಾಣಿಕೆ ಕೊಟ್ಟಿದ್ದಾನೆ ಅಂತ ಹೇಳ್ತೀಯಾ? ಸರಿ, ಹಾಗಾದ್ರೆ ಆ ಮಗುವಿನ ತಾಯಿ ಕೂಡ ತನ್ನ ಗಂಡನಿಗೆ ಗೆಲುವಿನ ಕಾಣಿಕೆ ಕೊಡಬೇಕಲ್ವೇ ಶಾರದಾ? ಹೋಗಿಯಪ್ಪ, ನಿಮ್ಗೆ ಯಾವಾಗ್ಲೂ ಬೇರೆ ಇದೆ ಏನ್ರಿ? ಆಹಾ, ಬಾರಿ ನನ್ನ ಒಲವಿನ ರೂಪಿಸಿ ಕೊಡುವೆಯಾ ನನಗೆ ಒಲವಿನ ಕಾಣಿಕೆ. ಅಂದ್ರು ಇವತ್ತು ಚುನಾವಣೆ ಫಲಿತಾಂಶ ಇದೆ ಅಂತ ಗೊತ್ತಿದ್ರು ಕೂಡ ಬರೀ ಊರು ಸುತ್ತೋದಾಯ್ತಲ್ಲ ನಿಮ್ಮ ಕೆಲಸ. ಅಣ್ಣ ಅದು ಹಾಗಲ್ಲ ಅಣ್ಣ, ಅದು ಏನ್ರೋದು ನಿಮ್ಮಿಬ್ಬರಿಗೋಳು? ಏನಿಲ್ಲ, ಅದಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಇದೆ ಅಂತ ವಿಷ್ಣುವನ್ನ ಕರೆದುಕೊಂಡು ಹೋಗಿದ್ದ. ಸಾಕು ಮಾಡುವ ನಿನ್ ತಲೆ ಐತೆನ. ಓಹೋ, ಹೀಗೋ ಸಮಾಚಾರ. ಆಯ್ತು, ನಡೀರಿ ಹೋಗೋಣ. ಮನೆಯಲ್ಲಿ ಯಾರು ಇಲ್ಲ. ವಿಷ್ಣು, ವಿಷ್ಣು, ಪ್ರಿಯಾ ಮೇಡಮ್ಮ, ನಾನೆಲ್ಲೋ ಭಿಕ್ಷಿದ್ರು ಅನ್ಕೊಂಡೆ. ಏನ ವಿಷ್ಣು, ನಿನ್ನ ಕಣ್ಣಿಗೆ ನಾನು ಭಿಕ್ಷುಕಿ ತರ ಕಾಣ್ತೀನಿ. ಅಯ್ಯೋ ತಪ್ಪಾಯ್ತು ಬಿಡು ಮಾರಾಯ್ತೆ, ತಪ್ಪಾಯ್ತು ಬಿಡು. ಆಯ್ತು, ಹಂಗ ಬಾ ದಾರಿ. ಹಾ ಅದೇ ಸರಿ ಪ್ರಿಯಾ, ನನಗೆ ಒಂದ್ ಮಾತು ಹೇಳ್ತೇನೆ, ದಿಢೀರ್ ಅಂತ ಮನೆ ಕಡೆ ಬಂದ್ಬಿಟ್ಟಿದೆಯಲ್ಲ. ವಿಷ್ಣು, ಏನಿಲ್ಲ,
ಇವತ್ತು ನಮ್ಮ ಮಾವನ ಫಲಿತಾಂಶ ಇದೆಯಲ್ಲ, ಅದರ ಜೊತೆಗೆ ಒಂದು ಸಂತೋಷದ ವಿಷಯ ಹೇಳೋಣ ಅಂತೀವಿ. ಏನು ಸಿಹಿ ಸುದ್ದಿನ ಬೇಗ ಹೇಳ್ತೀಯಾ? ಹೇಳಿ. ನಮ್ಮಿಬ್ಬರ ಮದುವೆಗೆ ನಮ್ಮ ಅಪ್ಪ ಅಮ್ಮ ಒಪ್ಪಿಕೊಂಡಿದ್ದಾರೆ. ಪ್ರಿಯಾ, ನಿಮ್ಮ ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡ್ರ? ನಿನ್ನ ಆಸೆ ಅಂತೆ ಹಿರಿಯರ ಸಮ್ಮುಖದಲ್ಲಿ ನಮ್ಮಿಬ್ಬರ ಮದುವೆ ನಡೆದು ಬಿಟ್ರಿ ನನಗೆ ತುಂಬಾ ಸಂತೋಷ ಪ್ರಿಯಾ, ತುಂಬಾ ಸಂತೋಷ. ಹೌದು ಅದ್ರ ಹಾಗೆ ವಿಷ್ಣು, ಅಕ್ಕ ಬಾವ ಎಲ್ಲೂ ಕಾಣ್ತಿಲ್ವಲ್ಲ, ಎಲ್ಲಿ ಹೋಗ್ತಾರೆ? ಪ್ರಿಯಾ, ಇವತ್ತು ಎಲೆಕ್ಷನ್ ಫಲಿತಾಂಶ ಇದೆಯಲ್ಲ, ಅದಕ್ಕೆ ಎಲ್ಲರೂ ಸೇರಿ ಹೊರಗಡೆ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಏನು ವಿಷ್ಣು, ಇಂಥ ಸಮಯದಲ್ಲಿ ಅವ್ರನ್ನ ಹೊರಗೆ ಕಳಿಸ್ತಾ ಇದ್ದೀರಾ? ನಿನ್ಗಾದ್ರೂ ಬುದ್ಧಿ ಬೇಡವೇನು? ಪ್ರಿಯಾ, ಇದು ನಮ್ಮವ್ರ ಕಣೆ, ಇಲ್ಲೆಲ್ಲರೂ ಅಣ್ಣ ತಮ್ಮನೇನಂತ ಬರ್ತಾರೆ. ನೀನು ಯಾವುದಕ್ಕೂ ಸ್ವಲ್ಪ ಧೈರ್ಯವಾಗಿರು. ಹಣ ಬರಕ್ಕೆ ಹೊಣೆ ಯಾರು ಅಂತ ನನಗೆ ಯಾಕೋ ಎದೆ ಢವಢವ ಅಂತ ಹೊಡ್ಕೊಳ್ತಾ ಇದೆ. ಬೇಕಾದ್ರೆ ನಿಜವಾಗ್ಲೂ ನಿಜವಾಗಿ ಬೇಕಾದ್ರೆ ಹಾಗಾದ್ರೆ ನಾನೇ ನೋಡ್ತೀನಿ. ಬೇಡ 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 ವಿಷ್ಣು. ಅಷ್ಟೇ ಅಲ್ಲ ರೀ, ನೀವು ಗೆದ್ದು ಬಂದ್ರೆ ಸಾಕು, ದೇವರಿಗೆ ಹರಕೆ ಕೂಡ ಕಟ್ಟಿಕೊಂಡಿದ್ದೇನೆ. ಗುರು ಸೇವೆ ಮಾಡ್ತೀನಿ ಅಂತ ಆ ದೇವರ ಹತ್ರ ಹರಕೆ ಕಟ್ಟಿದ್ದೇನೆ ರೀ. ಅದಿಯಮ್ಮ, ಇಡೀ ನಮ್ಮ ಊರಿ ಹೇಳ್ತಿದೆ ಅಣ್ಣ ಗೆದ್ದಿದ್ದವಾಗಿ ಗೆದ್ದೆ ಗೆಲ್ಲುತ್ತಾರೆ. ಯಾಕಂದ್ರೆ ನಮ್ಮ ಮಣ್ಣಿನ ಶಕ್ತಿಯೇ ಅಂತದ್ದು. ಹೌದು, ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದುಕೊಂಡುಕೊಂಡು ನಮ್ಗೆ ಮೋಸ ಮಾಡೋರು ತುಂಬಾ ಜನ ಇದ್ದಾರೆ. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕೋರು ಕೂಡ ಸಾಕಷ್ಟು ಜನರಿದ್ದಾರೆ. ಹೋಗಲಿ ಬಿಡಿ ಸರ್, ರಾಜಕೀಯ ಆದ ಮೇಲೆ ಸೋಲು ಗೆಲುವನ್ನು ಸಮನಾಗಿ ತಿಳ್ಕೊಳ್ಬೇಕು. ನಮಗೆ ಓಟ್ ಹಾಕುವ ಈ ಜನರು ಕೂಡ ಅಷ್ಟೇ ಬುದ್ಧಿವಂತರಾಗಿರ್ತಾರೆ. ಅವರು ಕೊಡುವ ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು ನೆನಪಿಟ್ಟುಕೊಳ್ಳಬೇಕು. ಅಣ್ಣ, ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ಹಾಗೆ ಯಾರು ಏನು ಎಂಬುದು ತೋರಿಸುವ ಕಾಲ ಹತ್ತಿರ ಬಂದಿದೆ. ನಡೆಯಿರಿ, ಹೋಗೋಣ. ಶಾರದ, ನಾನು ವಿಜಯ ರಿಸಲ್ಟ್ ಕೇಳೋದಕ್ಕೆ ಹೋಗುತ್ತೇನೆ. ನೀನು ಮನೆಗೆ ಹೋಗಿ ವಿಷ್ಣುನೋಡ ಅಲ್ಲಿಗೆ ಬರಲಿಕ್ಕೆ ಹೇಳು. ಆಯ್ತು ರೀ. ಬರುವಾಗ ಸಿಹಿ ಸುದ್ದಿಯೊಂದಿಗೆ ಜೊತೆಯಲ್ಲಿ ಬನ್ನಿರಿ. ಹಾ ಶಾರದಾ, ನಿನ್ನ ಈ ಬಾಯಿ ಹೇಳಿಕೆಯಿಂದ ನಾನು ಖಂಡಿತವಾಗಿ ಗೆದ್ದೇ ಗೆದ್ದಿದ್ದೇನೆ ಶಾರದಾ. ಬರುತ್ತೇನೆ. ಅಮ್ಮ, ಗ್ರಾಮ ದೇವತೆ, ಆದಷ್ಟು ಬೇಗನೆ ನನ್ನ ಗಂಡ ವಿಜಯಶಾಲಿಯಾಗಿ ಬರ್ರಿ ಅಂತ ನಿನ್ನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ತಾಯಿ. ಟೀಚರ್ಗೆ ಅವನೇ ಮಾಡಿಲ್ಲೋಡೆ, ಕೊಟ್ಟ ಪ್ಲೇಯರ್ಗೆ ಅವನೇ ಮಾಡಿಲ್ಲೋಡೆ. ತಗೊಳ್ಳೆ ಸಾಧ್ಯವಿಲ್ಲ. ಈಗ ಹೋಗಿರೋ ಹಾಲಿನ ಗಂಡ ಗೆದ್ದು ಬಳಿಕ ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಸತತವಾಗಿ 6 ಬಾರಿ ಆಯ್ತು ಬಂದು ಆಗಿರೋ ನಾವು ಮಾನವ ಸೋಲಿಸುದು
ಬಿಟ್ಟು ಸುಲಭದ ಮಾತಲ್ಲ. ಆ ತರ ತಿಳಿದುಕೊಳ್ಳಬೇಡ. ನೋಡು, ಇನ್ನು ಸ್ವಲ್ಪ ಹೊತ್ತು ಕಾದು ನೋಡು, ಆವಾಗ ನಿನಗೆ ಗೊತ್ತಾಗುತ್ತದೆ ಯಾರ ಮೆರವಣಿಗೆಯಲ್ಲಿ ಯಾರು ಬರ್ತಾರೆ ಅಂತ. ಏಸರು, ನೀನು ಹೇಳೋ ಹಾಗೆ ಆ ನಿನ್ನ ಗಂಡ ಕಾದು ಸಂತೋಷದ ಬೀಳುತ್ತಿರುವಾಗ ಅದೇ ಮನುಷ್ಯರೇ ಬೆಕ್ಕೆ ಬೆಕ್ಕೆ ಹತ್ತು ನಾನು ರಾಜಿಗೆ ಬಂದ ತಪ್ಪಾಯ್ತು ಹೇಳುವಾಗ ನಾವು ಮಾಡ್ತಿದ್ರೆ ವಾಂಟಿ ಸಲಗಣೆ ಅಲ್ಲ. ಕಂಡ ಸಭೆಯಲ್ಲಿ ಏಕೆ ವ್ಯರ್ಥ ಮಾಡ್ತಿದ್ದೀರಾ? ಈ ಉಗ್ರ ನರಸಿಂಹನಿಗೆ ಒಂದು ಸಲ ಅಪ್ಪಣೆ ಕೊಟ್ಟು ಬಿಡಿ. ಇವಳ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಆ ಯಮಲೋಕಕ್ಕೆ ಹಾಕಿ ಬಿಡುತ್ತೇನೆ. ಏ ಮೋಚ ಬಾಯ್ನ, ನಿಮ್ಮಂತ ಹೆದರಗಳಿಗೆ ಹೇಳಿಗಳಿಗೆ ಹೆದರ್ಕೊಂಡು ಪ್ರಾಣ ಕಳೆದುಕೊಳ್ಳೋ ಹೆಣ್ಣು ನಾನೆಲ್ಲ. ಗಂಡನಿಗೆ ಸಂಕಷ್ಟ ಬಂದಾಗ ಗಂಡನಿಗೆ ಗೊತ್ತಿಲ್ಲದೆ ಒಣಗಿ ಹೋಗುವವನ ತರ ಕಚ್ಚ ಹಾಕಿ ಹೋರಾಡಿದ ಹೆಣ್ಣು ನಾನು. ಅಪ್ಪವ್ವ! ಮುಚ್ಚು ಬಾಯ್! ಆ ಶತ್ರುಕ್ಕೆ ಹೋರಾಡಿದ ಆ ಒಬ್ಬನ ಕಥೆ ಹೇಳಿದ್ರೆ ಅದನ್ನು ಕೇಳಿ ಓಡಿ ಹೋಗ್ತಿದ್ದೀರಾ? ಅದೇ ಒಬ್ಬನ ಮುಂದಿನ ಕಥೆಯಲ್ಲಿ ಶತ್ರು ಬೆಟ್ಟದ ಹೊಟ್ಟೆನ ಹಾಕಿ ಸತ್ತು ಹೋಗಿರೋ ಆ ಒಬ್ಬನ ಕಥೆನ ಈಗ ನಾನು ತೋರಿಸ್ತೀನಿ. ದೇವಿಷ್ಣು, ನಮ್ಮ ದಲಿತರ ಮನೆಗೆ ಬಂದು ನಮಗೆ ಹಾರಾಡುವಷ್ಟು ಸತ್ತು ಬಂದಿತ್ತ ನಿನಗೆ? ಈಗ ಒಳ್ಳೆಯ ಮಾತಿನಿಂದ ಹೊರಟು ಹೋದರೆ ಸರಿ, ಇಲ್ಲವಂದ್ರೆ ಈ ನಿಮ್ಮ ಮನೆ ಗಂಡ ಮಕ್ಕಳನ್ನ ಹೊತ್ತು ಹೋಗಬೇಕಾಗುತ್ತದೆ ಮಗಳೇ, ಎಚ್ಚರ. ಶಾರದಾ, ಈಗ ನೀನು ಹೋಗುವ ಸಮಯ ಹತ್ತಿರ ಬಂದಂತಾಯ್ತು. ನಿನ್ನನ್ನು ಸಲೀಸಾಗಿ ಕಳಿಸ್ಬಿಡ್ತೀನಿ, ನಿಂತ ಹೋಗಿ ಬಾ. ಆ ಯಮರಾಜನ ಹತ್ತಿರ. ದಯವಿಟ್ಟು ನನ್ನೇನು ಮಾಡಬೇಡಿ. ನೀವು ಕಳೆ ಹೊಡೆದು ಕೇಳ್ಕೊಳ್ತೀನಿ, ನನಗೆ ಬಿಟ್ಟು ಬಿಡಿ. ಭಯ ಶಾರದಾ, ಭಯದ ಭೀತಿ ಈಗ ನಮ್ಮ ಮಕ್ಕಳ ಅವಶ್ಯ ಅಂದ್ರೆ ನಿನ್ನ ಸಾವು ಸಮೀಪಿಸಿದಂತೆ ತಿಳಿದುಕೋ. ನೋಡು, ನನ್ನ ಪ್ರಾಣ ಹೋಗುತ್ತದೆ ಅಂದ್ರೆ ನನಗೆ ಯಾವ ಭಯನೂ ಇಲ್ಲ. ಆದ್ರೆ ಏನು ಮಾಡದ ನನ್ನ ಕೂಸು ನನ್ನ ಹೊಟ್ಟೆಯಲ್ಲಿ ಸತ್ತು ಹೋಗುತ್ತಿದೆ ಎಂಬ ಭಯ ತುಂಬಾ ಕಾಡ್ತಾ ಇದೆ. ದಯವಿಟ್ಟು ನನ್ನ ಗಂಡನಿಗೋಸ್ಕರವಾದ್ರೂ ನನ್ನನ್ನು ಬಿಟ್ಟು ಬಿಡಿ. ಎಲೆ ತಟ್ಟಿ, ಗಂಡನಿಗೋಸ್ಕರ ಏನೇನು ತ್ಯಾಗ ಮಾಡ ಪಡೆದಿರುವಾಗ ನೀನೇಕೆ ಸಾವಿಗೆ ಹೆದರುತ್ತೇವೆ?
ಅಣ್ಣ ಅದಕ್ಕೆ ಮನ ಆಸೆ ಅಂತೆ ಇನ್ನು ಚುನಾವಣೆಯಲ್ಲಿ ಗೆದ್ದಂತಾಯ್ತು. ಇನ್ನು ಈ ವಿಷಯ ಏನಾದ್ರು ಅದಕ್ಕೆ ಮನೆಗೆ ಗೊತ್ತಾದ್ರೆ ಅದೆಷ್ಟು ಸಂತೋಷ ಪಡ್ತಾರೋ ಏನು. ಹೌದಣ್ಣ, ಈಗ ನಾವು ಮನೆಗೆ ಹೋಗಿ ಅದಕ್ಕೆ ನೀವು ವಿಷಯವನ್ನು ತಿಳಿಸಿ ಆ ನಂತರ ಊರಿನಲ್ಲಿ ಮೆರವಣಿಗೆ ಮಾಡೋಣ. ನಡೆಯಣ್ಣ, ಮನೆಗೆ ಹೋಗೋಣ. ಆಯ್ತು ವಿಜಯ್, ಹಾಗೆ ಮಾಡೋಣ. ಮೊದಲು ನಡಿ, ಎಲ್ಲರೂ ಮನೆಗೆ ಹೋಗೋಣ. ಯಾಕಮ್ಮ ಏನಾಯ್ತು? ಯಾಕೆ ಶಾರದಾ, ಏನಾಯ್ತು ನಿನಗೆ? ಅಣ್ಣ ನಡೆಯಿರಿ, ಮೊದಲು ಅತಿಗೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಬೇಡ ವಿಷಯ, ಬೇಡ. ಏನು ಶಾರದಾ, ನನ್ನನ್ನು ಒಬ್ಬಟ್ಟಿಯಾಗಿ ಬಿಟ್ಟು ಹೋದಿಯಲ್ಲ, ಹೇಳು ಶಾರದಾ. ನೀವು ಚುನಾವಣೆಯಲ್ಲಿ ಗೆದ್ದು ಬಂದಿರಲ್ರಿ? ನೋಡು ಶಾರದಾ, ನೋಡು, ಆ ತಂತ್ರಿ ನಾಯಿಗಳನ್ನು ಸೋಲಿಸಿ ಎದುರಿಗೆ ಬಂದು ಗೆದ್ದು ಬಂದಿದ್ದೀನಿ ಶಾರದಾ. ನೋಡು ಶಾರದಾ, ನೋಡು. ರೀ, ನೀವು ಯಾವಾಗ್ಲೂ ಇದೇ ರೀತಿ ಗೆಲ್ತಾನೆ ಇರ್ಬೇಕು, ಯಾವಾಗ್ಲೂ ನಗು ನಗುತ್ತಾನೆ ಇರ್ಬೇಕು. ಅಮ್ಮ, ರೀ, ನಮ್ಮ ಪಾಪು ಹೋಯ್ತು ರೀ, ಹೋಯ್ತು. ಈ ರೀತಿ ಕರೆಕ್ಟ್ ಅಕ್ಕಮ್ಮ, ನಿಮಗೆ ಈ ರೀತಿ ಮಾಡುವ ಬೀದಿನ ಏನಿದು ಬೇರೆ ಅಕ್ಕಮ್ಮ, ಬೇರೆ. ನಿಮ್ಮ ಉಸಿರಿನಲ್ಲದ್ರಿಗೆ ಆ ಕತ್ತೆ ಕಿರುಬರ ಕತ್ತು ತಂದು ನಿಮ್ಮ ಪಾದಗಳಿಗೆ ಹಾಕುವ ಅಕ್ಕಮ್ಮ, ನಿಮ್ಮ ಪಾದಗಳಿಗೆ ಹಾಕಿ. ಬೇಗ ಅಕ್ಕಮ್ಮ, ಬೇಗ. ಅದು ಅವನೇ. ಅಮ್ಮ, ಸ್ವಾಮಿ. ಅಕ್ಕ, ನಮ್ಮನ್ನೆಲ್ಲ ಬಿಟ್ಟು ಹೋದೇನಕ್ಕ? ಜೀವ ಜ್ಯೋತಿ ನನ್ನ ಪೂರ್ಣವಾಗಿ ಬಿಟ್ಟು ಹೋಗುವಾಗಲಿದೆ. ಜೀವ ಜ್ಯೋತಿಯೇ, ಜೀವ ಜ್ಯೋತಿ ನನ್ನ